लोकनिर्माण मंत्री आणि वरिष्ठ काँग्रेस नेते सतीश जारकिहोळी यांना केपीसीसी अध्यक्षपद मिळावे या इच्छेने शुक्रवारी गोकाक येथील लक्ष्मीदेवी मंदिरात भोवी समाजाच्या नेत्यांनी विशेष पूजा केली। यावेळी सतीश जारकिहोळी यांना उच्च राजकीय स्थान, अधिक राजकीय बळ तसेच सार्वजनिक सेवेत आणखी यश मिळावे अशी देवाकडे प्रार्थना करण्यात आली। राज्याच्या राजकारणात त्यांचे नेतृत्व अधिक बळकट व्हावे आणि पक्ष संघटनेत योगदान देण्याची संधी मिळावी अशी अपेक्षा नेत्यांनी व्यक्त केली। पूजेनंतर बोलताना भोवी समाजाच्या नेत्यांनी सांगितले की सतीश जारकिहोळी समाजातील सर्व घटकांच्या विकासासाठी कार्य करत असून त्यांना केपीसीसी अध्यक्षपद दिल्यास पक्ष अधिक मजबूत होईल असा त्यांचा विश्वास आहे। महालक्ष्मी देविಗೆ ವಂದಿಸುತ್ತಾ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇವತ್ತು ರಾಜೀನಾಮೆ ನೀಡಿದ ನಂತರ ಮತ್ತೊಬ್ಬ ಮುಖ್ಯಮಂತ್ರಿಗಳಾಗಿ ಸಿಎಲ್ಪಿ ಮೀಟಿಂಗ್ ಇನ್ನು 2 ದಿವಸದಲ್ಲಿ ಆಗುತ್ತದೆ। ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಕಳೆದ 30 ವರ್ಷಗಳಿಂದ ಒಂದು ಕಪ್ಪು ಚುಕ್ಕಿ ಇಲ್ಲದೆ ತಮ್ಮ ಸಾಮರ್ಥ್ಯವನ್ನು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಿದ್ದಾರೆ। 4 ಬಾರಿ ಮಂತ್ರಿಯಾಗಿ ಕಳೆದ ಬಾಯಿ ಇಲೆಕ್ಷನ್ದಲ್ಲಿ ಶಿಗ್ಗಾಂವ್ ಇಲೆಕ್ಷನ್ ಇರಬೇಕು, ಬಾಗಲಕೋಟೆ ಇಲೆಕ್ಷನ್ದಲ್ಲಿ ಸಾಕಷ್ಟು ಕೆಲಸ ಮಾಡಿ ಆ ಅಭ್ಯರ್ಥಿಗಳನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿ ತಂದಂಥ ವ್ಯಕ್ತಿ ಯಾರೆಂದರೆ ಅದು ಸತೀಶ್ ಜಾರಕಿಹೊಳಿ ಅವರು। ಬರುವಾಗ ಇನ್ನು ಮುಂದೆ ಹೊಸ ಏನು ಸಚಿವ ಸಂಪುಟದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಲೋಕೋಪಯೋಗಿ ಸಚಿವರನ್ನಾಗಿ ಹಾಗೂ KPCC ಅಧ್ಯಕ್ಷರನ್ನಾಗಿ ಮಾಡಬೇಕು। ಅವರನ್ನು ಕೊಟ್ಟರೆ ಇಡೀ ರಾಜ್ಯಾದ್ಯಂತ ಸಂಪೂರ್ಣ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಮುಂದಿನ 28ರ ಇಲೆಕ್ಷನ್ದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರುವುದರಲ್ಲಿ 2 ಮಾತಿಲ್ಲ। ಅದಕ್ಕೆ KPCC ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರನ್ನು ಆರಿಸಿ ಮಾಡಬೇಕು ಅಂಥೇಳಿ ಇವತ್ತು ಭೂವಿ ವಡ್ಡರ್ ಸಮಾಜದವರು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸಮಾಜ ಬಾಂಧವರು ಎಲ್ಲರೂ ಕೂಡ KPCC ಅಧ್ಯಕ್ಷರಾಗಬೇಕು, ಮುಂದೆ ಉನ್ನತ ಹುದ್ದೆಗೆ ಹೋಗಬೇಕು ಅಂತ ಹೇಳಿ ಕೆಲಸ ಅವರು ಭೂವಿ ವಡ್ಡರ್ ಸಮಾಜದವರು ಎಲ್ಲರೂ ಕೂಡ ಇವತ್ತು ಗ್ರಾಮ ದೇವತೆ ಮಹಾಲಕ್ಷ್ಮಿ ದೇವಿಗೆ ಬಂದು ಅವರು ಅಭಿಷೇಕ ಮಾಡಿಸಿ ಮುಂದಿನ ಸತೀಶ್ ಜಾರಕಿಹೊಳಿ ಏಳಿಗೆ ಉನ್ನತ ಮಟ್ಟಕ್ಕೆ ಹೋಗಲತ್ತೆ ಕೆಲಸ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ। ಎಲ್ಲರಿಗೂ ಧನ್ಯವಾದಗಳು। ಸತೀಶ್ ಅಣ್ಣವರು ಈಗ ಮುಂದಿನ ಇದರಲ್ಲಿ KPCC ಅಧ್ಯಕ್ಷರಾಗಿ ಚಲೋ ಉನ್ನತ ಹುದ್ದೆಗೆ ಹೋಗ್ಬೇಕಂತ ಆಶೆ ನಮ್ಮದೆಲ್ಲರದು ಸಮಾಜದ ಅದಕ್ಕೆ ನಾವು पूजा ಮಾಡಿದ್ವಿ। या विशेष पूजेमध्ये भोवी समाजाचे नेते आणि कार्यकर्ते मोठ्या संख्येने सहभागी झाले होते। त्यांनी देवाला विशेष नैवेद्य अर्पण करून प्रार्थना केली। राजशेखर हिरेमठ, KMM मराठी, बेळगाव। जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना मन भाए आराधना। आराधना मारुति गली बेलगाम। मन भाए आराधना।